ಟ್ಯಾಕ್ಸ್ ಅನ್ನು ಏರಿಸಲಿಕ್ಕೂ ಒಂದು ಇತಿಮಿತಿ ಇದೆ. ಯಾವ ರೀತಿ ಅಧಿಕಾರವನ್ನ ಅಬ್ಯೂಸ್ ಮಾಡಿಕೊಂಡು ಟ್ಯಾಕ್ಸ್ ಅನ್ನು ಹೆಚ್ಚಿಸಿರುವಂತದ್ದಾಗ್ಲಿ, ಯೂಸರ್ ಫೀಗಳನ್ನು ಹೆಚ್ಚಿಸಿರುವಂತದ್ದು ಯಾವುದು ಸಸ್ಟೇನ್ ಆಗ್ಲಿಕ್ಕಾಗಲ್ಲ. ಮಿತಿ ಮೀರಿ ಏನು ಅಧಿಕಾರಕ್ಕೆ ಬಂದಿದೆ ಅನ್ನುವಂತ ಒಂದು ಹೆಸರಿನಲ್ಲಿ ಗ್ಯಾರಂಟಿಗೆ ಎಷ್ಟು ಹಣ ಖರ್ಚು ಮಾಡಿದ್ದಾರೆ, ಇವ್ರು ಟ್ಯಾಕ್ಸ್ ಎಷ್ಟು ಹೆಚ್ಚು ಮಾಡಿದ್ದಾರೆ, ಯೂಸರ್ ಫೀ ಎಷ್ಟನ್ನು ಹೆಚ್ಚು ಮಾಡಿದ್ದಾರೆ. ನೀವು ನೋಡ್ರೆ ಇಟ್ ಇಸ್ ಬಿಯಾಂಡ್ ಗ್ಯಾರಂಟಿ. 3 ಗ್ಯಾರಂಟಿ ಕೊಡಬಹುದು, ಅಷ್ಟು ಹೆಚ್ಚಿಸಿದ್ದಾರೆ. ಇನ್ನೊಂದು ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಿದ್ರು ಅವರು. ಪ್ರಾಬ್ಲಿ ಅವರಿಗೆ ಹೈಯರ್ ಎಜುಕೇಶನ್ ಅಥವಾ ಯೂನಿವರ್ಸಿಟಿ ಬಗ್ಗೆ ಗೊತ್ತಿದೆಯೋ ಇಲ್ವೋ, ಸಂಪೂರ್ಣವಾಗಿ ಪೆನ್ಷನ್ ಹಣ ಕೊಡೋ ಜವಾಬ್ದಾರಿ ಸರ್ಕಾರದ್ದು. ಸಂಬಳ ಕೊಡುವಂತದ್ದು, ಪೆನ್ಷನ್ ಕೊಡುವಂತದ್ದು ಯೂನಿವರ್ಸಿಟಿಯಿಂದ ಕೊಡೋದಲ್ಲ. ಅದು ಪೂರ್ತಿ ಗ್ರಾಂಟ್ ಅನ್ನು ಕೊಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಯಾವ ಪೋಸ್ಟ್ ಗ್ರಾಂಟ್ ಮಾಡಿದಾರಲ್ಲ, ಆ ಗ್ರಾಂಟ್ ಮಾಡಿರುವಂತದ್ರಲ್ಲಿ 50% ಮಾತ್ರ ಇವತ್ತು ಕೆಲಸ ಮಾಡ್ತಿರುವಂತದ್ದು. ಇನ್ನ 50% ಪೋಸ್ಟ್ ವೇಕೆಂಟ್ ಇದೆ. ಆ 50% ನಲ್ಲಿ ಗ್ರಾಂಟ್ ಆಗಿ ಸ್ಯಾಂಕ್ಷನ್ ಆಗಿರುವಂತದಕ್ಕೆ ಸಂಬಳ ಕೊಡ್ಲಿಕ್ಕೆ ಕಷ್ಟಪಡ್ತಾರೆ, ಪೆನ್ಷನ್ ಕೊಡ್ಲಿಕ್ಕೆ ಕಷ್ಟಪಡ್ತಾರೆ. ಯೂನಿವರ್ಸಿಟಿ ವಿಭಜನೆ ಆಗಿರುವಂತದ್ದು ಯಾವ್ದು ವಯಬಲ್ ಇರಲಿಲ್ಲ. ಚಾಲೆಂಜಸ್ ಯಾವ್ದಿತ್ತು ಅದನ್ನ ಲೀನ್ ಮಾಡೆಲ್ ನಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಯೂನಿಫೈಡ್ ಡೇಟಾ ಅಂತ ಅನ್ನುವಂತ ಒಂದು ಪ್ಲಾಟ್ಫಾರ್ಮ್ ನ ಬಿಲ್ಡ್ ಮಾಡಿ ಮಿನಿಮಲ್ 2 ಕೋಟಿನೆಲ್ಲ ₹1 ಕೊಟ್ಟಿಲ್ಲ ಹೊಸ ಯೂನಿವರ್ಸಿಟಿ. ಗೊತ್ತಿರಲಿ, ಸರ್ಕಾರಕ್ಕೆ ₹1 ಹೊಸ ಯೂನಿವರ್ಸಿಟಿಗೆ ₹1 ಹಣವನ್ನು ಕೊಡದೇನೆ ಹೊಸ ಯೂನಿವರ್ಸಿಟಿಗಳು ಹೇಗೆ ಕಾರ್ಯವನ್ನು ಮಾಡಬಹುದು ಅನ್ನೋದನ್ನ ಹಳೆ ಯೂನಿವರ್ಸಿಟಿಗಳಿಗೂ ತೋರಿಸಿರುವಂತ ಒಂದು ಮಾಡೆಲ್ ಇದೆ. ಈ ಫೈರ್ NOC ಬಗ್ಗೆ ಏನೇ ಒಂದು ಪರ್ಮನೆಂಟ್ ಎಸ್ಟಾಬ್ಲಿಷ್ಮೆಂಟ್, ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಾಗಿರೋ ಒಂದು ಸಣ್ಣ ಕ್ಲಿನಿಕ್ ಮಾಡಲಿಕ್ಕೆ ಸಭಾಧ್ಯಕ್ಷರೇ, ಅದಕ್ಕೂ ಫೈರ್ NOC ತನ್ನಿ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಯಾವುದೋ ಒಂದು ದೊಡ್ಡ ಬಿಲ್ಡಿಂಗ್ ನಲ್ಲಿ ಇರುತ್ತೆ. ಒಂದು ಬಿಲ್ಡಿಂಗ್ ನಲ್ಲಿ ಆ ಒಂದು ಕ್ಲಿನಿಕ್ ಅವರು ಹೋಗ್ಬಿಟ್ಟು ಫೈರ್ NOC ತಮ್ಮಂದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಕ್ಲಿನಿಕ್ಸ್ ಎಸ್ಟಾಬ್ಲಿಷ್ ಮಾಡಕ್ಕೂ ಕಂಡೀಷನಲ್ NOC ಬೇರೆ ಯಾವುದಕ್ಕೂ ಪರವಾನಗಿ ಕೊಡಕ್ಕೆ, ದೊಡ್ಡ ಬಿಲ್ಡಿಂಗ್ಗೆ, ಒಂದು ಆಸ್ಪತ್ರೆಗಳಿಗೆ, ಸಣ್ಣ ಕ್ಲಿನಿಕ್ ಅನ್ನು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಫೈರ್ NOC ತನ್ನಿ ಅಂದ್ರೆ ಬೇರೆ ಯಾವುದೇ ಪರವಾನಗಿ ಕೊಡ್ತಾ ನಾವು ಈ ರೀತಿ ಕಂಡೀಷನ್ಸ್ ಇರಲ್ಲ ಸಭಾಧ್ಯಕ್ಷರೇ. ಎಷ್ಟೋ ರಾಜ್ಯದಲ್ಲಿ ಈ ರೀತಿ ಕ್ಲಿನಿಕ್ಸ್ ಎಸ್ಟಾಬ್ಲಿಷ್ ಮಾಡಕ್ಕೆ ಲೈಸೆನ್ಸ್ ತಗೊಳ್ಳುವಂತದ್ದು ಕಂಡೀಷನ್ ಇರಲ್ಲ. ಅದು ನಮ್ಮಲ್ಲಿ ಮಾಡಿದ್ವಿ, ಓಕೆ ಮಾಡ್ಲಿ. ಬಟ್ ಈ ರೀತಿ ವಿಪರೀತ ಕಂಡೀಷನ್ ಮಾಡಿದ್ರೆ ಯಾರು ಕ್ಲಿನಿಕ್ಗೇನು ಒಂದು ಪರವಾನಗಿನೇ, ಒಂದು ಲೈಸೆನ್ಸ್ ತಗೊಳ್ಳಕ್ಕೂ ಕಷ್ಟ ಆಗುತ್ತೆ.